ವಿದ್ಯಾರ್ಥಿಗಳೇ ಮಾಡ್ರಿ ಇದನ್ನ ಸೈಡ್ ಕಚ್ಚಾ ಇಟ್ಕೊಂಡು ಮಾಡ್ರಿ ಅಂದ್ರೆ ಬೇಗನೆ ಉತ್ತರ ಸಿಗ್ತದೆ. ನೀವು ಡೈರೆಕ್ಟ್ ಉತ್ತರ ಇಟ್ಕೊಂಡು ಬಿಡ್ರಿ. ಯಾಕಂತಂದ್ರೆ ಇಂಥ ಗಣಿತಗಳು ಬಂದಾಗ ನಾವು ಏನು ಮಾಡಬೇಕು, ಹೆಂಗೆ ಐಡಿಯಾ ಮಾಡಬೇಕು, ಒಂದು ಕ್ಲೀವ್ ಕೊಡ್ತದೆ ನಾನು ನಿಮಗೆ. ಯಾವುದೇ ಇರಲಿ ಮಾಡೋದು ಆಲ್ಕೊಂಡು ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇಷ್ಟು ದೊಡ್ಡ ಲೆಕ್ಕ ಬಂದಾಗ, ಇಷ್ಟು ಉದ್ದ ಬಂದಾಗ ನಾವು ಏನು ಮಾಡಬೇಕು, ತಪ್ಪಬಾರ್ದಂದ್ರೆ ಒಂದು ಕಚ್ಚಾ ಮಾಡ್ಕೋಬೇಕು. ನಾವು ಈ ಕಡೆ ಒಂದು ಕಚ್ಚಾ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಅಷ್ಟೆಲ್ಲ ಕೂಡೋದು ಬೇಡ. ಅತಿ ಸರಳವಾದಂಥ ಟ್ರಿಕ್ಸ್ ಇದು. ಅತಿ ಸರಳವಾದಂಥ ಕಚ್ಚಾ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಮ ಸರಳ ಬಂದ್ಬಿಡ್ತವೆ. ಏನು ಗಣಿತ ತಪ್ಪುದೇ ಇಲ್ಲ ಅವು. ನೋಡ್ರಿ, ಹಿಂಗೆ ಕಚ್ಚಾ ಮಾಡ್ಕೋಬೇಕು ಮನುಷ್ಯ. ನೋಡ್ರಿ, ತೋರಿಸ್ತಾನೆ ಕಚ್ಚಾ ಹೆಂಗೆ ಅನ್ನೋದು. ನೋಡ್ರಿ, ಈಗ ಫಸ್ಟ್ ಯಾವ ಕ್ರಿಯೆ ಬಿಡಿಸ್ಬೇಕು ನಿಮ್ಗೆ ಗುರ್ತದಲ್ಲ. ಈಗ ನಮಗೆ ಈ ಕ್ರಿಯೆ ಮೊದಲು ಬಿಡಿಸ್ಬೇಕು. ಈ ಕ್ರಿಯೆ ಬಿಡಿಸ್ಬೇಕು. ನೋಡ್ರಿ, 2.3 - 1.9. 13 9 ಆದರೆ ಎಷ್ಟು? 4 ಬಿಂದು ಎಲ್ಲ ಬಂತು. 2 ಆದ್ರೆ ಸಾಕು. ಇದರ ಉತ್ತರ ಏನು ಬಂತು ಅದನ್ನು ತಿಳ್ಕೊಬೇಕು ನೀವು. ನೋಡ್ರಿ, 13 9 ಆದ್ರೆ 4 ಕೈಲ ಬಂತು. 1 2 ಆದ್ರೆ 0. ಅದನ್ನಷ್ಟೇ ಇಡ್ರಿ. ಈಗ ಹಚ್ಕೋತ ಬರ್ರಿ. 7 ಪುಷ್ಪಾವರಣ 6.5 ಪ್ಲಸ್ 2.1 ದೊಡ್ಡ ಕೌಂಸ್ 9 ಮೈನಸ್ 7.5 ಮೈನಸ್ 2.1 ಪ್ಲಸ್ 4.3 ದೊಡ್ಡ ಕೌಂಸ್ ಮೈನಸ್ 1.6. ಇದ್ರ ಉತ್ತರ ಏನು ಬಂದದ? 0.4 ಬಂದದ. ಚಿಹ್ನೆ ಏನು ಇಲ್ಲ ಅಂದ್ರೆ ಏನು ಮಾಡ್ಕೋಬೇಕು? ಗುಣಾಕಾರ ಹಾಕೊಂಡು 0.4 ಇಡ್ರಿ. ಈಗೇನು ಬಂತು? ಪುಷ್ಪಾವರಣ ಇದಕ್ಕೆ ಬಂತು. ದುಂಡು ಕೌಂಸ್ ಹೋತಿಲ್ಲ, ಪುಷ್ಪಾವರಣ ಬಂತು. ಇಷ್ಟು ಸರಳ ಲೆಕ್ಕ ನೀವು ಮಾಡ್ಕೋತ ಹೋಗ್ಬಿಡ್ರಿ, ಯಾವುದು ಟೆನ್ಷನ್ ಇರಲಾರ್ದ. ಈಗಂತೂ ನಿಮ್ಗೆ ಗುರ್ತಾಯ್ತಲ್ಲ. ಆಮೇಲೆ ಈ ಕ್ರಿಯೆ ತಗೋರಿ. ಈ ಕ್ರಿಯೆ ಆಗ್ಬೇಕು. ಯಾಕೆ? ಇದು ದುಂಡು ಕೌಂಸ ನೋಡ್ರಿ. ಇದರಾಗ ಇದು ಪ್ಲಸ್, ಇದು ಪ್ಲಸ್. ನೋಡ್ರಿ, 9.0 ಪ್ಲಸ್ 4.3 ಪ್ಲಸ್ 4.3 3 9 4 13 ಆಯ್ತು. ಈ ಪ್ಲಸ್ ಎಷ್ಟು ಬಂತು? 13 ಬಂತು. ಇದು ಕೂಡಿಸಿದ್ರೆ 13 ಬಂತು. ಅದರಾಗ 7.5 2.1 ಮೈನಸ್ ಅದ. ಅಂದರೆ 7.5 ಇದು -5 ಪ್ಲಸ್ 7.5 ಮೈನಸ್ 2.1 ಮೈನಸ್ ಕೂಡಿಸ್ಕೋಬೇಕು. ಮೈನಸ್ ಅನ್ನು ಪ್ಲಸ್ ಮಾಡು. 5 1 6 7 2 9. ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಇದರಾಗ ಇದನ್ನು ಕಳೆಯಿರಿ. 13.3 9.6 ಕಳೆಯಿರಿ. ಅಂದ್ರೆ 13 6 ಆದ್ರೆ 7 ಕೆಲ ಬಂತು 1. 13 10 ಆದ್ರೆ 3.7 ಇದ್ರ ಉತ್ತರ ಬಂತು. ಎಷ್ಟು ಶೆಣೆ ತಂದಿನ ಮಾಡೋದು ಹೇಳತ್ತಂದು ನಾನು. ಯಾಕೆ ಮಾರ್ಕಸ್ ಹೋಗ್ಬಾರ್ದು. 6.5 ಪ್ಲಸ್ 2.1 ನೋಡ್ರಿ. ಇದರ ಉತ್ತರ ಗುಣಾಕಾರ ಚಿಹ್ನೆ ಹಾಕ್ರಿ. ಅಲ್ಲಿ ಬಂದದೆಷ್ಟು? 3.7 ಬಂದದ. ಆಮೇಲೆ ಮೈನಸ್ ಅದ 1.6 ಗುಂಡ್ಲೆ 0.4. ಈಗೇನು ಬಂತು? ಪುಷ್ಪಾವರಣ. ನೋಡ್ಬೇಕು ನೀವು, ಟ್ರಯಲ್ ಮಾಡಿ ನೋಡ್ಬೇಕು. ಕರೆಕ್ಟ್ ಅದನ್ನು ಇಲ್ಲ ಚೆಕ್ ಮಾಡ್ಬೇಕು. ನೀವು ಮಾಡಿದ್ದು ಕರೆಕ್ಟ್ ಅದ ಇಲ್ಲಿ ತನಕ ಚೆಕ್ ಮಾಡ್ಕೋಬೇಕು. ಯಾಕಂತಂದ್ರೆ ನಮಗೆ ಏನಾಗ್ತದೆ, ಎಲ್ಲ ಲೆಕ್ಕ ಮಾಡಿದಿಂದ ಎಲ್ಲ ತಪ್ಪಬಾರ್ದು. ಇದ್ರ ಉತ್ತರ ಎಷ್ಟು ಬಂದದ? 2.1 ಅದ. ಇದ್ರ ಉತ್ತರ ಎಷ್ಟು? ಒಂದು 3.7 ಅದ. ನಡುವರ್ಗ ಗುಣಾಕಾರ ಹಾಕ್ಕೊಂಡ್ರಿ. ಈಗ ಏನು ಮಾಡಬೇಕು? ಇಲ್ಲೂ ಗುಣಾಕಾರ ಅದ, ಇಲ್ಲೂ ಗುಣಾಕಾರ ಅದ. ನೋಡ್ರಿ, 7 ಪುಷ್ಪಾವರಣ 6.5 ಪ್ಲಸ್ 2.1 ಗುಂಡ್ಲೆ 3.7 ಮೈನಸ್
16 ನಾಲ್ಕಲೆ 64, 16 ನಾಲ್ಕಲೆ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ, 16 ಹತ್ತು, ಇದು 4 ಹತ್ತು, 16 ನಾಲ್ಕಲೆ 64. ಎಷ್ಟು ಸ್ಥಾನ ಅದ ನೋಡ್ರಿ? 1 2 ಸ್ಥಾನ ಅದ. ಇದು ನೋಡ್ರಿ 0.64 ಆಗ್ತದೆ. ಇದು ಪುಷ್ಪವರ್ಣ ಆಕಾರ ನೋಡಿ. ಇದರ ಕ್ರಿಯೆ ಮುಗಿತೀವಿ, ಯಾಕಂದ್ರೆ ಇದನ್ನ ನೀವು ಗುಣಾಕಾರ ಮಾಡ್ಕೊಂಡು ಬಿಟ್ರಿ ಇನ್ನು ಏನಾಯ್ತು ಹೊಳೆ ಮತ್ತೆ ಬಂತೀವಿ. ಈಗ ನಾವೆಲ್ಲ ಹಚ್ಕೊಂಡಾಗ ಈಗ ಸದ್ಯ ನಿಮಗೆ ಬರಬೇಕಾದದ್ದು ಈ ಗುಣಾಕಾರ. ಈ ಗುಣಾಕಾರ ಎಷ್ಟಾಗ್ತದೆ ನೋಡ್ರಿ? ದಶಮಾಂಶ ತೆಗೀರಿ. ಒಟ್ಟು ಭಾರಿ ಕಡಿ ಲೆಕ್ಕಿದು, ಭಾರಿ ಚೆನ್ನಾಗಿ ಮಾಡ್ಬೇಕು, ಒಟ್ಟ ತಪ್ಪಬಾರದು ನೋಡಿ. ಬರೋಬರಿ 21 ಗುಂಡ್ಲೆ 37, ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 21 × 147, ಕೈಲ ಬಂತು 14. 21 ಮೂರಲೆ 63, 63 ಅಂದ್ರೆ 4 3 7, 6 1 7, 77 ಆಯ್ತು. ಇಲ್ಲಿ ದಶಮಾಂಶ ಎಷ್ಟವ? 2 ಅವ. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 7.77 ಆಯ್ತು. ಎಷ್ಟಾಯ್ತು? 7.77 ಆಯ್ತು. ಆ 7.77 ಒಟ್ಟ ತಪ್ಪಬಾರ್ದು. 21 × 147, 14 ನೋಡ್ಬೇಕು ಇನ್ನೊಂದು. 21 ಮೂರಲೆ 63, 63 67 10 77 ಕರೆಕ್ಟ್. 7.77 ಬಂತಿದ್ರು. ಹಾಂ ಸರಿ. 7 ಪುಷ್ಪಾವರಣ 6.5 ಪ್ಲಸ್ ಎಷ್ಟು ಬಂದಿರುತ್ತ? 7.77 ಮೈನಸ್ 0.64 ಪುಷ್ಪಾವರಣ. ಈಗ ಇತ್ತೊಂದು 3 ಏನೋ ಕೂಡ್ಸೋದು, ಇದ್ರಾಗ ಯಾವ್ಯಾವ ಕೂಡ್ತಾವ, ಇದು ಪ್ಲಸ್ ಆಗ್ತದೆ, ಇದು ಪ್ಲಸ್ ಆಗ್ತದ ಮಾಡಿರೋದನ್ನ. 6.50 6.50 ಪ್ಲಸ್ 7.77 7 7 7 5 12 8 1 6 14 27 ಆಯ್ತು ನೋಡಿ. ಎಷ್ಟು ಬಂತು? 14 27. ಎಷ್ಟು ಬಂದದ್ದು ಇದರದು? 14 27. 14 27ರೊಳಗೆ 6.50 7.7 7 5 12 12 14 27 ಆಯ್ತು. ಮೈನಸ್ 0.64 0.64 ಕಳೆ. ಲೆಕ್ಕ ತಪ್ಪಬಾರ್ದು, ದೊಡ್ಡ ಲೇಟ್ ಆಗಲಿ ಖರೆ ಲೆಕ್ಕ ತಪ್ಪಬಾರ್ದು, ಅತಿ ದೊಡ್ಡ ಲೆಕ್ಕ. 7 4 ಹೋದ್ರೆ 3, 12 6 ಹೋದ್ರೆ 6 ಬಿಂದು ಕೊಡ್ರಿ, ಕೈಲ ಬಂತು 1. 13 63 ಆಯ್ತು. ಎಷ್ಟಾಯ್ತು? 13 63 ಆಯ್ತು. ಬರೋಬ್ಬರಿ 13.63. ಈಗ ಇದಕ್ಕೆ ಗುಣಾಕಾರ ಮಾಡ್ರಿ. 7 ಗುಂಡ್ಲೆ 13.63 ಬರೋಬ್ಬರಿ ಮಾಡಿ ನೋಡ್ರಿ. ಟೈಮ್ ಕೊಟ್ಟದ್ದು ಒಂದು ಸ್ವಲ್ಪ ಲೆಕ್ಕ ತಪ್ಪಬಾರ್ದು, ದೊಡ್ಡದ ಲೆಕ್ಕಿದು. ನೀವು ಇಲ್ಲಿ ತನಕ ಮಾಡಿದ್ದು ಕರೆಕ್ಟ್ ಅದ. ಅದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ಪದ್ಧತಿ ಪ್ರಕಾರ ಗಣಿತಗಳನ್ನು ನೋಡಿ ಮಾಡಬೇಕು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇವು. ಎಷ್ಟಾಯ್ತು ನೋಡ್ರಿ? ಇದನ್ನು ಕಚ್ಚಾದಾಗ 13.63 ಎಷ್ಟದ ಬಿಂದು? 13.63 ಗುಂಡ್ಲೆ 7. ಕಚ್ಚಾ ಅಂದ್ರೆ ಹಿಂಗೆ ಮಾಡ್ಬೇಕು. 7 3 21 2, 7 6 42 44 ಕೈಲ ಬಂತು 4. 7 3 21 1 4 25 ಕೈಲ ಬಂತು 2. 7 1 7 2 9. 2 ಸ್ಥಾನ ಬಿಟ್ರೆ 95 41. ಇದ್ರ ಉತ್ತರ ಎಷ್ಟು? 95 41. 95.41. ಆನ್ಸರ್ ಇಸ್ ಈಕ್ವಲ್ ಟು 95.41. ನೋಡಿ, ಇಷ್ಟೆಲ್ಲ ನೀವು ಗಣಿತ ಮಾಡಿರಿ. ಹೆಂಗೆ ಮಾಡಿದ ಅನ್ನೋದು
ಇದನ್ನು ನಿಮಗೆ ಇಂಥ ದೊಡ್ಡ ಲೆಕ್ಕ ಬಂದಾಗ ನೀವು ಮಾಡಬೇಕಾದ ಸಾಧನೆಗಳು ನೋಡಿ. ಇದನ್ನು ಇಟ್ಟದ್ದು ನೋಡಿ ಮುದ್ದಾಮ್. ಯಾಕಂದ್ರೆ ಹಿಂಗೆ ದೊಡ್ಡ ಬಂದಾಗ ಎಂಥ ಐಡಿಯಾ ಮಾಡ್ಬೇಕನ್ನೋದು ತೋರಿಸಿದ್ನ. ಯಾಕಂತಂದರೆ ನಿಮ್ಮ ಗಣಿತಗಳು ತಪ್ಪಾಗಬಾರ್ದು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಇವು ನೋಡಿ. ಎಲ್ಲ ಕಡೆ ನಾನು ಅನ್ಸೋ ಮಟ್ಟಿಗೆ ಎಲ್ಲ ಕರೆಕ್ಟ್ ಆಗ್ಯದ. ಓಕೆ ನೋಡಿ. ಉತ್ತರ ರೈಟ್ ಹಾಕೊಡ್ರಿ, ಪರವಾಗಿಲ್ಲ.